ಇವತ್ತಿನ ದಿವಸ ಮಂಗಳವಾರ ಗೌರಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ 6:30ಯಿಂದ 7 ಗಂಟೆ ಒಳಗೆ. ಆಮೇಲೆ ಮಾತೆಯರು 150-200 ಜನ ಗೌರಿ ಪೂಜೆ ಮಾಡಿದ್ದಾರೆ. ಗೌರಿ ಪೂಜೆ ಮಾಡಿದ ನಂತರ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಮಾತೆಯವರು ತಮ್ಮ ಸ್ವಹಸ್ತದಿಂದಲೇ ಗೌರಿಯ ಅರ್ಚನೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು ಸಹ ಅರ್ಚನೆ ಯಾರು ಬರ್ತಾರೋ ಅವರಿಗೆ ಅರ್ಚನೆಯನ್ನು ಮಾಡಿ ನಾವು ಕಳಿಸ್ತಾ ಇದ್ದೀವಿ. ಅದು ಸಾಮಾನ್ಯ 1-1:15 ಗಂಟೆವರೆಗೂ ಆಗ್ತದೆ. ಮತ್ತೆ 3-4 ಗಂಟೆಗೆ ಅದು ಪ್ರಾರಂಭವಾಗ್ತದೆ. ಒಟ್ಟು 5 ದಿವಸ ಈ ಗೌರಿ ಪೂಜೆಯನ್ನ ನಾವು ಇಡ್ತೀವಿ. 5ನೇ ದಿವಸ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಈ ಶ್ರೀ ಸೂಕ್ತ ಹೋಮವನ್ನ ಮಾಡ್ತೀವಿ. ಶ್ರೀ ಸೂಕ್ತ ಹೋಮ ಮಾಡಿ ಮಹಾಮಂಗಳಾರತಿ ನಡೀತದೆ. ಅದ ನಂತರ ಸಾಯಂಕಾಲ 7:30-8 ಗಂಟೆಗೆ ಮಹಾಮಂಗಳಾರತಿ ತಂಗಡ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡ್ತೀವಿ. ಇನ್ನು ನಮ್ಮ ಕಮಿಟಿಯ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು, ಪೂಜಾ ಚಿಂತಕರು ಎಲ್ಲರೂ ಸಹ ಸಹಕಾರದಿಂದ ಈ ಗೌರಿ ಪೂಜೆ, ಗಣಪತಿ ಪೂಜೆ ಮಾಡ್ತೀವಿ. ನಮ್ಮ ಹೆಸರು ಇಲ್ಲಿಯ ಪ್ರಧಾನ ಅರ್ಚಕರು ಜೆ.ಎಸ್. ಪರಮೇಶ್ವರ ಭಟ್ರು ಅಂತ ಹೇಳಿ ಇಲ್ಲಿ ನಮ್ಮ ತಂದೆ ಕಾಲದಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ರಾಮಣ್ಣ ಶೆಟ್ಟಿ ಪಾರ್ಕ್ ಗಣಪತಿ ದೇವಸ್ಥಾನದಲ್ಲಿ ಗೌರಿಯನ್ನು ಕೂರಿಸಿರುತ್ತಾರೆ. ಈ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷವೂ ನಾವು ಬಾಗಿನವನ್ನು ಅರ್ಪಣೆ ಮಾಡಿ ಗೌರಮ್ಮನಲ್ಲಿ ನಾವು ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ತೇವೆ. ಪದ್ಧತಿ ಪ್ರಕಾರ ಪ್ರತಿ ವರ್ಷವೂ ಬಾಗಿನವನ್ನು ಅರ್ಪಣೆ ಮಾಡ್ತೇವೆ. ಭವ್ಯ.